ಕನ್ನಡಿಗ ಬ್ರೋ ಮಾತಾಡ್ತಾ ಇರೋದು. ತುಂಬ ದಿನ ಆಯಿತು ನಾನು ವೀಡಿಯೋಸ್ನ ಮಾಡಿದೆ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋ ಮಾಡೋಕ್ಕೆ. ನಾನು ಇವಾಗ ಇರೋದು ಯಲಹಂಕ ರೈಲ್ವೆ ಸ್ಟೇಷನಲ್ಲಿ. ಯಲಹಂಕದಿಂದ ನಾನು ಹೊರಡ್ತಾ ಇದ್ದೀನಿ ಹಾಸನ ಜಂಕ್ಷನ್ಗೆ. ಹಾಸನ ಜಂಕ್ಷನ್ಗೆ ಏನಕ್ಕಪ್ಪ ಹೋಗ್ತಾ ಇದ್ದೀನಿ ಅಂದರೆ, ಅದೊಂದು ನಿಮಗೆ ತೋರಿಸ್ಬೇಕಾಗಿದ್ದೊಂದು ಅದ್ಭುತವಾದ ಒಂದು ದೇವಸ್ಥಾನ ಇದೆ. ಅದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಇವಾಗ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ 5-6 ಗಂಟೆ ಅಂತಲೇ ಇಟ್ಕೊಳ್ಳೋಣ. ಇವಾಗ 6 ಗಂಟೆ ಆಗಿದೆ, ಹೊರಡೋಣ ಬನ್ನಿ. ಐದವರ್ ಜರ್ನಿ ಬಳಿಕ ನಾವು ಬಂದಿದ್ದೀವಿ ಹಾಸನ್ಗೆ. ಹಾಸನ್ ರೈಲ್ವೆ ಸ್ಟೇಷನಲ್ಲಿ ಇವಾಗ ನಾನು ಇದ್ದೀನಿ. ಇಲ್ಲಿಂದ ಹೋಗ್ಬೇಕಾಗಿದ್ದು ಹಾಸನಾಂಬ ಟೆಂಪಲ್ಗೆ. ಇಲ್ಲಿಂದ ಹಿಂಗೆ ಮುಂದೆ ಹೋದರೆ ಇಲ್ಲೊಂದು ಅದಿದೆ, ಅದರಿಂದ ದಾಟ್ಕೊಂಡು ಆ ಕಡೆ ಹೋಗೋಣ. ಆ ಕಡೆ ಹೋಗಿದ್ದೆ, ಅಲ್ಲಿ ಆಟೋ ಇತ್ಯಾದಿಗಳು ಏನಾದ್ರು ಸಿಕ್ಕರೆ ಹತ್ಕೊಂಡು ಹೋಗೋಣ, ಇಲ್ಲ ನಡ್ಕೊಂಡೇ ಹೋಗೋಣ. ಒಟ್ಟಿನಲ್ಲಿ ನಾವಿವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಿಂದ ಹೊರಗಡೆ ಬಂದಾಯಿತು. ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದಿದ್ದ ತಕ್ಷಣ ನಿಮಗೆ ಸಿಗೋದೆ ಮೇನ್ ರೋಡ್. ಆ ಮೇನ್ ರೋಡ್ ಹತ್ರ ಹೋಗಿ ಆಟೋ ಅಥವಾ ಬಸ್ಗಳನ್ನ ಹಿಡಿಬೋದು. ಈ ಬಸ್ ಇದೆ ಅಂತ ಬಂದೆ, ಬಟ್ ಇಲ್ಲಿ ಯಾವ ಬಸ್ಸು ಕಾಣಿಸ್ತಾ ಇಲ್ಲ ನನಗೆ. ಅದರಿಂದ ಆಟೋ ಅವ್ರನ್ನ ಕೇಳೋಣ. ಇದು 1 ಕಿಲೋಮೀಟ್ರ್ ಅಂತ ತೋರಿಸ್ತು ಬೆಂಗಳೂರಲ್ಲಿ ಇರುವಾಗ. ಇವಾಗ ನೋಡಿದ್ರೆ 2.5 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಅದಕ್ಕೆ ನಾನು ಸ್ವಲ್ಪ ಆಟೋ ಅವ್ರನ್ನ ಕೇಳ್ತೀನಿ, ನೋಡೋಣ ಬನ್ನಿ. ಬಂದಾಯ್ತು. ಹಾಸನಾಂಬೆ ದೇವಸ್ಥಾನ ಮುಂದ್ಗಡೆನೇ ಇದ್ದೀವಿ. ಇವಾಗ ಒಳಗಡೆ ಹೋಗೋದಷ್ಟೇ ಬಾಕಿ ಇರೋದು. ಎಲ್ಲರೂ ಚಪ್ಪಲಿನ ಇಲ್ಲೇ ಬಿಟ್ಟು ಮುಂದೆ ಹೊರಡ್ಬೇಕು. ಚಪ್ಪಲಿಗೆ 10 ರೂಪಾಯಿ ಟೋಕನ್ ತಗೊಂತಾರೆ. ಅಲ್ಲಿಂದ ಮುಂದೆ ಹೋಗ್ಬೇಕು ನಾವು. ಇವಾಗ ಒಳಗಡೆ ಈ ಕಡೆ ಹೋಗ್ತಾ ಇದ್ದೀನಿ. ಇವಾಗ ಒಳಗಡೆ ಬಂದಾಯ್ತು. ಒಳಗಡೆ ಬಂದ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಳಗಡೆಯಿಂದ ಚಪ್ಪಲಿ ಬಿಟ್ಟು ಒಳಗಡೆ ಬಂದೆ. ಹೊರ್ತಿದ್ದಂಗೆ ಅಲ್ಲಿ ಒಳಗಡೆಯಿಂದ ಇನ್ನೊಂದು ಕಡೆಯಿಂದ ಹೋದರೆ 300 ರೂಪಾಯಿ ಕೊಟ್ಟು ಹೋದರೆ ಬೇಗ ಹೋಗಿ ದರ್ಶನ ಮಾಡ್ಬೋದು. ಬಟ್ ನಾವು ಇವಾಗ ಹೋಗ್ತಾ ಇರೋದು ಫ್ರೀ. ನಾವೆಲ್ಲೋದ್ರೂ ಬರೀ ಫ್ರೀಯಾಗಿ ಹೋಗೋದು, ಹಾಗಾಗಿ ನಾವು ಫ್ರೀಯಾಗಿ ಹೋಗ್ತಾ ಇದ್ದೀನಿ. ಇವಾಗ ಇಲ್ಲಿಂದ ಮುಂದೆ ಹೋಗ್ಬೇಕು. ಮುಂದೆ ಹೋಗ್ತಾ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅಂತ ಮೊದಲೇ ವಾರ್ನಿಂಗ್ ಮಾಡಿದ್ರು ನನಗೆ. ಆದ ಕಾರಣ ನಾನು ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ. ಹೊರಗಡೆ ಇರೋ ಎಲ್ಲನೂ ನಿಮಗೆ ತೋರಿಸ್ತೀನಿ. ನನ್ನ ಕೈಲಾದಷ್ಟು ನಾನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಮುಂದೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಇವಾಗ ಸುತ್ತಾಕೊಂಡ್ ಬರ್ತಾ ಇದೀವಿ. ಸ್ವಲ್ಪ ಸುಸ್ತು ಕೊಡ್ತಿದೆ. ಅದ್ರ ಬದಲು ನಾವೇನು ಮಾಡ್ಬೋದಪ್ಪ ಅನ್ನಂಗಿದ್ರೆ 300 ರೂಪಾಯಿ ಕೊಟ್ಟು ಹಂಗೆ ಹೋಗ್ಬೋದು. 300 ರೂಪಾಯಿ ಕೊಟ್ಟು ಹೋಗ್ಬಿಟ್ರೆ ಇಷ್ಟೊತ್ತಿಗೆ ಒಳಗಡೆ ಹೋಗಿರುವೆ. ಇವಾಗ ಇಷ್ಟೆಲ್ಲ ನಾನು ಸುತ್ತಾಕೊಂಡ್ ಬಂದಿರೋದು. ಇಲ್ಲಿಗೆ ಲೈನ್ ನಿಂತ್ಕೊಂತು ನಾನು ನೋಡ್ತಿರ್ಬೋದು. ಇವಾಗ ನಾನು ಹಿಂದೆಯಿಂದ ಎಲ್ಲ ಲೈನ್ ನಿಂತ್ಕೊಂಡಿದ್ದೆ. ಇಲ್ಲಿಂದ ಮೂವಕ್ಕೆ ಎಷ್ಟೊತ್ತು ತೊಗೊತೀವೋ ನಮಗೆ ಗೊತ್ತಿಲ್ಲ. ಕುತ್ಕೊಳ್ಳೋದೇ ಬೆಟ್ರ್. ಇಲ್ಲಿ ಕುತ್ಕೊಂಡು ಮಾತಾಡೋದು ಆಗೋಣ. ನಿಮಗೆ ಫುಲ್ ಒಳಗಡೆ ತೋರ್ಸೋಕೆ ಆಗೋದಿಲ್ಲ. ಇಲ್ಲಿ ಆಲ್ರೆಡಿ ವಿಡಿಯೋ ಮಾಡಬೇಡಿ ಅಂತ ಇದ್ದಾರೆ. ಆದ ಕಾರಣ ನಾನು ಒಳಗಡೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ಹೇಳ್ಬೇಕು.
ಓಡಾಡ್ಕೊಂಡು ಬಂದು ಇವಾಗ ದೇವಸ್ಥಾನದ ಒಳಗಡೆ ಬಂದಾಯಿತು. ನನ್ನ ಲೆಫ್ಟಲ್ಲಿ ನನ್ನ ರೈಟಲ್ಲಿ ನೋಡಿದ್ರೆ ದೇವಸ್ಥಾನ. ಈ ದೇವಸ್ಥಾನದ ಒಳಗಡೆ ಕಷ್ಟಪಟ್ಟು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೂ ಈಗ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಬಟ್ ಅಷ್ಟೊಂದು ವೀಡಿಯೋನ ಮಾಡೋಕೆ ಅವ್ರು ನನ್ನ ಬಿಡಲಿಲ್ಲ. ಆದರೂ ಏನೋ ಒಂದು ತಕ್ಕಮಟ್ಟ ವೀಡಿಯೋನ ಮಾಡಿದ್ದೀನಿ. ಇಲ್ಲಿ ಅಷ್ಟೊಂದು ಮಾಡೋಕ್ಕೆ ಬಿಟ್ಟಿಲ್ಲ ಅಂದ್ರೂ ಕಷ್ಟ ಬಿಟ್ಟು ಮಾಡಿದ್ದೀನಿ. ಇವಾಗ ನಾನು ಹೋಗ್ತಿರೋ ಕ್ಯೂ ಬಂದ್ಬಿಟ್ಟು ಅನ್ನದಾಸೋಹ. ಇಲ್ಲಿ ಸಿಗೋದು ಪ್ರಸಾದ ಸಿಗುತ್ತೆ, ಅದಕ್ಕೆ ಕ್ಯೂ ಅಲ್ಲಿ ನಿಂತಿದ್ದೀನಿ. ನಾನು ಹಿಂದೆ ಲೈಟ್ ಇರೋದ್ರಿಂದ ನಾನು ಅಷ್ಟೊಂದು ಫೋಕಸ್ ಆಗ್ತಲ್ಲ ಅಂತ ಅಂದ್ಕೊತೀನಿ. ಬಟ್ ನನ್ನ ನೋಡೋಕ್ಕಿಂತ ದೇವ್ರು ನೋಡೋರು ಒಳ್ಳೇದು ನೀವು, ಅದಕ್ಕೆ ತೋರಿಸ್ತೀನಿ ನೋಡಿ. ಇವಾಗ ದರ್ಶನ ಮುಗಿಸ್ಕೊಂಡು ಬರ್ತಿದ್ದಂಗೆ ಎಲ್ಲನೂ ಚೆನ್ನಾಗಿ ಆಯಿತು. ಜಾಸ್ತಿ ಏನು ಕ್ರೌಡ್ ಇಲ್ಲ, ಬೇಗ ಬರ್ಬೋದು. ಎಲ್ಲರೂ ಬೇಗ ಬಂದು ದರ್ಶನ ಮುಗಿಸ್ಕೊಂಡು ಹೋಗ್ಬೋದು. ನಾನೇನೋ ಫಸ್ಟಲ್ಲೇ ಭಯ ಬಿದ್ದಿದ್ದೆ, ಎಲ್ಲರೂ ಜಾಸ್ತಿ ಜನ ಇರ್ತಾರೆ, 4-5 ಅವರ್ ಆಗುತ್ತೆ ಅಂತ ಯಾರೋ ನಮ್ಮ ಫ್ರೆಂಡ್ ಹೇಳ್ದ. ಬಟ್ 4-5 ಅವರ್ ಏನೂ ಆಗಿಲ್ಲ, 1 ಅವರಲ್ಲೇ ದರ್ಶನ ಮುಗಿಸ್ಕೊಂಡು ಈಚೆ ಬಂದಿದ್ದೀನಿ. ಬಟ್ ಒಳಗಡೆ ಹೋಗೋಕ್ಕಾಗಿಲ್ಲ. ಇವಾಗ ಇಲ್ಲಿ ಇಟ್ಕೊಂಡು ವಿಡಿಯೋ ಮಾಡಿ ಅಂತ ಹೇಳಿದ್ದಕ್ಕೆ ಮತ್ತೆ ರಿವರ್ಸಲ್ ತುಂಬ ಹೊತ್ತು ನಿಂತ್ಕೊಳ್ಳೋಕೆ ಬಿಡ್ತಾ ಇಲ್ಲ. ಅದಕ್ಕೆ ನಾನು ನಿಮಗೆ ಇನ್ಫಾರ್ಮೇಷನ್ನ ಸ್ವಲ್ಪ ಮುಂದ್ಗಡೆ ಹೋಗಿ ಕೊಡ್ತೀನಿ. ಇಲ್ಲಿ ತುಂಬ ಕ್ರೌಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಹೊತ್ತು ಇಲ್ಲಿ ನಿಂತ್ಕೊಳ್ಳೋಕೆ ಬಿಡೋಲ್ಲ. ಅದಕ್ಕೆ ನಾವು ಇವಾಗ ದೇವಸ್ಥಾನ ಮುಂದೆ ಕೊಡಬೇಕಾದ ಇನ್ಫಾರ್ಮೇಷನ್ನ ಸ್ವಲ್ಪ ಎಲ್ಲಾದರೂ ಚೆನ್ನಾಗಿರೋ ಜಾಗದಲ್ಲಿ ಹೋಗಿ ನಿಮಗೆ ಒಂದು ಹೇಳ್ತೀನಿ ಇದರ ಇನ್ಫಾರ್ಮೇಷನ್. ದರ್ಶನ ಅಂತೂ ಚೆನ್ನಾಗಾಯಿತು, ತುಂಬಾ ಚೆನ್ನಾಗೈತೆ ದರ್ಶನ ಅಂತೂ. ಯಾರು ಜನಗಳು ಜಾಸ್ತಿ ಇಲ್ಲ ಇಲ್ಲಿ, ಆದ್ದರಿಂದ ಯಾಕೋ ಗೊತ್ತಿಲ್ಲ. ಇವಾಗಿಲ್ಲ, ಸಾಯಂಕಾಲ ಇರ್ಬೋದು. ಇವಾಗ ಮಧ್ಯಾಹ್ನ ಆಗಿರೋದ್ರಿಂದ ಜಾಸ್ತಿ ಜನ ಇಲ್ಲ ಅಂತ ನಾನು ಭಾವಿಸ್ತೀನಿ. ಅಲ್ಲಿತ್ಕೊಂಡು ಕೆಲವು ಇನ್ಫಾರ್ಮೇಷನ್ನ ಕೊಡೋಣ ಅಂತ ಟ್ರೈ ಮಾಡಿದೆ. ಬಟ್ ಅಲ್ಲಿ ನನಗೆ ಜಾಸ್ತಿ ಹೊತ್ತು ಟೈಮ್ ಕೊಟ್ಟಿಲ್ಲ ಯಾರು. ಯಾಕೆಂದರೆ ಅಲ್ಲಿ ಕ್ರೌಡ್ ಆಗುತ್ತೆ ಅಂತ ನಾವು ಅವ್ರ ಕಷ್ಟಗಳನ್ನ ಅರ್ಥ ಮಾಡ್ಕೋಬೇಕು ಅಂದ್ಬಿಟ್ಟು ಅಲ್ಲಿಂದ ಮೂವ್ ಅದೇ. ಇವಾಗ ಇಲ್ಲಿ ನಿಮಗೆ ಹಿಂದೆ ಶ್ರೀಕೃಷ್ಣ ಕಾಣಿಸ್ತಿರ್ಬೋದು, ಅವರ ಒಂದು ಸನ್ನಿಧಿಲಿ ನಿಮಗೆ ಅವರೊಂದೇ ಬ್ಯಾಕ್ಗ್ರೌಂಡಲ್ಲಿ ಇದ್ದಾರೆ. ಅವ್ರನ್ನ ನೋಡ್ಕೊಳ್ಳಿ. ಹಾಗೆ ಶ್ರೀಕೃಷ್ಣ ನೋಡಿಕೊಂಡು ನಾವಿವಾಗ ಇದು ಮುಂದಿನ ಚರಿತ್ರೆ ಬಗ್ಗೆ ಹೋಗೋಣ. ಈ ಚರಿತ್ರೆ ಬರೋದು ಏನಪ್ಪ ಅಂದರೆ ತುಂಬ ಹಳೆಯ ಕಾಲದ ದೇವಸ್ಥಾನ. ಮತ್ತು ಇದರ ವಿಶೇಷ ಏನಪ್ಪ ಅಂದರೆ ವರ್ಷದಲ್ಲಿ ಬರೀ 15 ದಿವಸ, ಅಂದರೆ 15 ದಿವಸ. ಕೆಲವರು 15 ದಿವಸ ಅಂತಾರೆ, ಕೆಲವರು 15 ದಿವಸ ಅಂತಾರೆ, ಕೆಲವರು 1 ವಾರ ಅಂತಾರೆ. ಬಟ್ ಅಷ್ಟು ಕನ್ಫರ್ಮ್ ಇಲ್ಲ. ಇಲ್ಲಿ ಇನ್ಫಾರ್ಮೇಷನ್ ಯಾರೂ ಕೊಡ್ತಾ ಇಲ್ಲ. ಕೇಳಿದ್ರೆ ಮುಂದೆ ಹೋಗು ಅಂತಾರೆ. ಅದು ಬಿಟ್ಟರೆ ಬೇರೆ ಏನೂ ಹೇಳ್ತಾ ಇಲ್ಲ. ಆದ್ದರಿಂದ ನಾನು ತಿಳಿದಿಷ್ಟು ಹೇಳ್ತಾ ಇದ್ದೀನಿ. ಈ ದೇವಸ್ಥಾನ ಬಂದು ವರ್ಷದಲ್ಲಿ ಬರೀ 15 ದಿನ 1 ವಾರ, ಇಷ್ಟು ಯಾರು ಕರೆಕ್ಟಾಗಿ ಹೇಳ್ದಿರೋ ಕಾರಣ ನಾನು ಇಷ್ಟು ಹೇಳ್ತಾ ಇದ್ದೀನಿ. ಅದಾದಮೇಲೆ ಬಾಗಿಲಾಕ್ತಾರೆ. ಬಾಗಿಲು ಹಾಕುವ ಮುಂಚೆ ಏನು ಮಾಡ್ತಾರೆ, ಇದು ದೀಪ ಅಂಟಿಸ್ತಾರೆ ಮತ್ತು ಹಣ್ಣು ಹೂವು ಇತ್ಯಾದಿಗಳು ಮತ್ತು ಪ್ರಸಾದ ಇಕ್ತಾರೆ. ಮತ್ತು ಇದು 1 ವರ್ಷ ಆಗಿ ದೇವಸ್ಥಾನ ತೆಗೆಯೋವರೆಗೂ, ಇದನ್ನು 1 ವರ್ಷ ಆಗಿ ದೇವಸ್ಥಾನ ತೆಗೆಯೋವರೆಗೂ ಇದು ಯಾವುದು ಹಾಳಾಗಿರೋದಿಲ್ಲ ಮತ್ತು ದೀಪ ಆರೋಗಿರೋದಿಲ್ಲ ಅಂತ ನಂಬ್ತಾರೆ ಜನ. ಅದು ಇಲ್ಲಿ ಪ್ರಸಿದ್ಧವಾದದೊಂದು. ಇದು ಬರೀ 15 ದಿವಸ ಓಪನ್ ಆಗುತ್ತೆ. ಬಂದು ನೀವೆಲ್ಲ ದರ್ಶನ ತೊಗೊಳ್ಳಿ ಅಂತ ಹೇಳ್ತೀನಿ. ಈ ವಿಡಿಯೋದಲ್ಲಿ ಇಷ್ಟೇ ಇರೋದು. ಇವಾಗ ಮತ್ತೆ ನಾನು ಬೆಂಗಳೂರು ಕಡೆ ಹೊರಡ್ತೀನಿ. 4 ಗಂಟೆ ಟ್ರೈನ್, ಮತ್ತೆ ಅದೇ ಟ್ರೈನ್ ವಾಪಸ್ ಹೋಗೋದು. ನೀವೇನಾದ್ರು ಬರಬೇಕಂದ್ರೆ ಬೆಳಿಗ್ಗೆ 6 ಗಂಟೆಗೆ ಯಲಹಂಕದಿಂದ ಇದೆ. ನಿಮ್ಗೆ ಯಾವ್ದು ಹತ್ರ ಆಗುತ್ತೋ ಅಲ್ಲಿಗೋಗಿ ನೀವು ಟ್ರೈನ್ ಹತ್ಕೊಂಡ್ರೆ ಇಲ್ಲಿ ಟೋಟಲ್ 5 ಅವರ್ ಜರ್ನಿ. 5 ಅವರ್ ಜರ್ನಿ ಆದಮೇಲೆ ಇಲ್ಲಿ ಬರ್ಬೋದು. ಇನ್ನೂ ಟೈಮ್ ಇದೆ ನಿಮಗೆ, ಯಾರು ಬೇಕಾ ಬಂದು ದರ್ಶನ ತೊಗೊಂಡು ಹೋಗ್ಬೋದು.
ಆದರೆ ತುಂಬ ಹೊತ್ತು ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ. ನಾನು ಅಲ್ಲಿ ಮಾತಾಡೋಣ ಆ ದೇವಸ್ಥಾನ ಮುಂದೆ ಅಂದ್ಕೊಂಡೆ, ಬಟ್ ಅಲ್ಲಿ ನನ್ನ ಬಿಟ್ಟಿಲ್ಲ. ಆದ ಕಾರಣ ನಾನು ಇಲ್ಲಿ ಈ ಥರ ಒಂದು ಮಾಡ್ತಾಯಿದ್ದೀನಿ. ಏನಪ್ಪ ದೇವಸ್ಥಾನ ಮುಂದೆ ಮಾಡ್ತೇವೆ, ನೀ ಎಲ್ಲೋ ಮಾಡ್ತೀಯ ಅಂದ್ಕೋಬೇಡಿ. ಅಲ್ಲಿ ಇವಾಗ ಏನು ಜಾತ್ರೆ ಇರೋದ್ರಿಂದ ನಾನು ಅಲ್ಲಿ ಬಿಟ್ಟಿಲ್ಲ. ಮುಂದೆ ಪಾಸಾಗಿ ಅಂತಾರೆ ಎಲ್ರಿಗೂ, ಅದಕ್ಕೆ ನಾನು ಅಲ್ಲಿ ಜಾಸ್ತಿ ಮಾಡಿಲ್ಲ. ಈ ವಿಡಿಯೋದಲ್ಲಿ ಇಷ್ಟೇ ಇರೋದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನನ್ನ ವಿಡಿಯೋ ಬೇಕು ಅಂದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಹೆಸರು ಕನ್ನಡಿಗವರು 45. ಮತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಬೇಕಂದ್ರೆ ನಾನೊಬ್ಬ ಅಲೆಮಾರಿ ಅಂತ ಇದೆ, ಹೋಗಿ ನೀವು ನನ್ನನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಬೇಡ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಶುಭ ದಿನ.